ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ನನಗೆ ಅನುಭವ ಆದ ವಿಷಯಗಳನ್ನು ನಿಮ್ಮ ಒಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಯೂಟ್ಯೂಬಲ್ಲಿ ಯಾಕೆ ಎಲ್ಲರೂ ಸಕ್ಸಸ್ ಆಗ್ತಾಯಿಲ್ಲ, ಮತ್ತು ಯೂಟ್ಯೂಬ್ ಚಾನಲಲ್ಲಿ ಯಾಕೆ ಎಲ್ಲರಿಗೆ ದುಡ್ಡು ಮಾಡಲಿಕ್ಕೆ ಆಗ್ತಾಯಿಲ್ಲ, ಕಾರಣ ಏನು ಅಂತ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಫಸ್ಟು ಯೂಟ್ಯೂಬ್ ಚಾನಲ್ ಮಾಡೋರು ಅವರಿಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬೇಕು ಫಸ್ಟು. ಮತ್ತು ಏನಂದರೆ ನಮ್ಮದೇ ಆದ ರೀತಿಯ ಒಂದು ಕಂಟೆಂಟ್ ಕೊಡಬೇಕು ಯೂಟ್ಯೂಬಲ್ಲಿ. ಮತ್ತು ಕಾಪಿರೈಟ್ ಕ್ಲೈಮ್, ಕಾಪಿರೈಟ್ ಸ್ಟ್ರೈಕು ಈ ಥರ ಬರ್ತದೆ. ಅದು ನಾವು ವಿದೌಟ್ ಕಾಪಿರೈಟ್ ಸಾಂಗೇ ಹಾಕಬೇಕು ವೀಡಿಯೋ ಮಾಡುವಾಗ. ಮತ್ತು ಇತ್ತೀಚೆಗೆ ಯಾಕೆ ಎಲ್ಲರೂ ಯೂಟ್ಯೂಬಲ್ಲಿ ವೀಡಿಯೋ ಮಾಡಲಿಕ್ಕೆ ಅಷ್ಟಾಗಿ ಇಂಟ್ರೆಸ್ಟ್ ತೋರಿಸಲ್ಲ ಅಂದರೆ, ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದಾ ಅಂತ ಯಾರಿಗೂ ಕರೆಕ್ಟಾಗಿ ಒಂಥರ ನಂಬಿಕೆ ಬರ್ತಾಯಿಲ್ಲ. ಯೂಟ್ಯೂಬಲ್ಲಿ ಅಷ್ಟು ದುಡ್ಡು ಮಾಡ್ಬೋದಾ ಅಂತ. ಯೂಟ್ಯೂಬಲ್ಲಿ ತಿಂಗಳಿಗೆ ಲಕ್ಷಗಟ್ಟಲೆ ದುಡಿಯೋರು ಇದ್ದಾರೆ, ಕೋಟಿಗಟ್ಟಲೆ ದುಡಿಯೋರು ಇದ್ದಾರೆ. ಅಂದರೆ ಯೂಟ್ಯೂಬು ನಾವು ಹೇಗೆ ಅದರಲ್ಲಿ ಮುಂದುವರಿಬೇಕಂದ್ರೆ, ಈಗ ಅದರಲ್ಲಿ ಕಂಟಿನ್ಯೂಸ್ ಆಗಿ ನಾವು ವೀಡಿಯೋ ಹಾಕ್ತಾ ಇರಬೇಕು. ಯಾವಾಗಾದ್ರೂ ಒಂದು ದಿವಸ ವೀಡಿಯೋ ಹಾಕಿ ಒಂದು ವಾರ ಬಿಟ್ಟು ವೀಡಿಯೋ ಹಾಕಿದರೆ ಸ್ವಲ್ಪ ಕಷ್ಟ ಇದೆ. ಫಸ್ಟ್ ಯೂಟ್ಯೂಬ್ ಹೊಸ ಚಾನಲ್ ಮಾಡೋರಿಗೆ ಅಂದರೆ ಅವರಿಗೆ ಅದು ರೀಚ್ ಆಗಲಿಕ್ಕೆ ತುಂಬ ಕಷ್ಟ ಇದೆ. ದಿವಸಕ್ಕೆ 2 ವೀಡಿಯೋ ಆದರೂ ಅಪ್ಲೋಡ್ ಮಾಡಿದರೆ ಡೈಲಿ ಬೇಗ ರೀಚ್ ಆಗ್ತದೆ ಜನರಿಗೆ. ಅಂದರೆ ವಾಚ್ ಅವರು ಕಂಪ್ಲೀಟ್ ಆಗಬೇಕಾಗ್ತದೆ. ವಾಚ್ ಅವರು ಮಿನಿಮಮ್ಮು 1 ವರ್ಷದ ಒಳಗಡೆ, ಅಂದರೆ ಲಾಸ್ಟ್ 365 ಡೇಸಲ್ಲಿ 4000 ಗಂಟೆ ವಾಚ್ ಅವರ್ ಬರಬೇಕು. ಅಂದರೆ ಟೋಟಲ್ ವೀಡಿಯೋ ಸೇರಿ 4000 ಗಂಟೆ ವಾಚ್ ಅವರ್ ಬರಬೇಕು. ಅದು ಹೆಚ್ಚಿನವ್ರಿಗೆ ಗೊತ್ತಿರ್ತದೆ. ಮಿನಿಮಮ್ 1000 ಸಬ್ಸ್ಕ್ರೈಬು ಮತ್ತು 4000 ಗಂಟೆ ವಾಚ್ ಅವರ್ ಆಗಬೇಕು. ಇಲ್ಲದಿದ್ದರೆ ಶಾರ್ಟ್ಸ್ ಅಂದರೆ 10 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಬರಬೇಕು. 10 ಮಿಲಿಯನ್ ವ್ಯೂಸ್ ಅದು ಒಂದೇ ವೀಡಿಯೋದಲ್ಲಿ ಬಂದರೂ ಆಗುತ್ತೆ, ಇಲ್ಲಾಂದರೆ ಎಷ್ಟೋ ಇದರಲ್ಲಿ ಬಂದರೆ ಆಗ್ತದ ಅಂತ ಕಾಣ್ತದೆ. ಹಾಗೆ ಯಾಕೆ ಇದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂದರೆ ಜನರು, ಅಂದರೆ ಅವರಿಗೆ ಈಗ ಯೂಟ್ಯೂಬಲ್ಲಿ ಅದೆಲ್ಲ ಸುಮ್ಮನೆ ಯೂಟ್ಯೂಬಲ್ಲಿ ದುಡ್ಡು ಬರ್ತಿದ್ರೆ ಎಲ್ಲರೂ ಮಾಡೋದಿಲ್ವಾ ಆ ಥರ ಎಲ್ಲ ಮಾತಾಡ್ತಾರೆ ಫಸ್ಟಿಗೆ ಯಾರ ಹತ್ರ ಅದು ಕೇಳಿದರೆ. ಈಗ ನನಗೆ ಆಗಿರ್ಬೋದು, ನನಗೆ ಯೂಟ್ಯೂಬ್ ಚಾನಲ್ ಮಾಡುವಾಗ ನನ್ನಲ್ಲಿ ಕೇಳ್ತಾರೆ, ಎಷ್ಟು ದುಡ್ಡು ಬರ್ತದೆ ಅದರಲ್ಲಿ, ದುಡ್ಡು ಬರಲಿಕ್ಕೆ ಸ್ಟಾರ್ಟ್ ಆಗಿದಾ ಅಂದರೆ, ಫಸ್ಟಿಗೆ ಸ್ಟಾರ್ಟ್ ಮಾಡಿದ ಕೂಡಲೇ ದುಡ್ಡು ಬರೋದಿಲ್ಲ. ಯಾವುದೇ ಬಿಸ್ನೆಸ್ ಆಗಲಿ ಅಥವಾ ಏನೇ ಒಂದು ಸ್ಟಾರ್ಟಪ್ ಮಾಡಿದರೆ ಅದರಲ್ಲಿ ಫಸ್ಟಿಗೆ ದುಡ್ಡು ಬರಲಿಕ್ಕೆ ತುಂಬ ಕಷ್ಟ ಇದೆ. ನಮ್ಮ ಎಫರ್ಟು ತುಂಬ ಬೇಕಾಗ್ತದೆ. ಈಗ ನೀವು ಕೇಳ್ಬೋದು ನನ್ನಲ್ಲಿ, ನೀವು ಯಾಕೆ ಸಕ್ಸಸ್ ಆಗಲ್ಲ, ನಿಮಗೆ ಕೆಲವೆಲ್ಲ ಗೊತ್ತಿದೆಯಲ್ಲ, ಯಾಕೆ ಯೂಟ್ಯೂಬಲ್ಲಿ ಸಕ್ಸಸ್ಸು ಆಗಲಿಕ್ಕೆ ಆಗ್ತಾಯಿಲ್ಲ ನಿಮಗೆ ಅಂತ. ಅಂದರೆ ಕನ್ಸಿಸ್ಟೆನ್ಸಿ ಮುಖ್ಯ. ಡೈಲಿ ವೀಡಿಯೋಸ್ ಹಾಕಬೇಕು. ಡೈಲಿ 2 ವೀಡಿಯೋ, ಇಲ್ಲದ್ರೆ ಎಷ್ಟು ವೀಡಿಯೋ ಹಾಕ್ತೀವ ಅಷ್ಟು ಒಳ್ಳೆಯದು. ಅಂದರೆ ಅದು ಕ್ವಾಲಿಟಿ ಆಫ್ ವೀಡಿಯೋ ಆಗಬೇಕು. ಅಂದರೆ ಅದರಲ್ಲಿ ಒಳ್ಳೆಯ ವಿಷಯ ಇರಬೇಕು, ಮಾಹಿತಿ ಇರಬೇಕು. ಇಲ್ಲದ್ರೆ ಒಂಥರ ಕಾಮಿಡಿ ಕಂಟೆಂಟ್ ಇದ್ದರೆ ಜನರು ಬೇಗ ನೋಡ್ತಾರೆ. ಮತ್ತು ಫಸ್ಟು ಯೂಟ್ಯೂಬಲ್ಲಿ ಎಡಿಟ್ ಮಾಡಲಿಕ್ಕೆ ಕಲಿಬೇಕು. ಅಂದರೆ ವೀಡಿಯೋ ಎಡಿಟಿಂಗ್ ಮತ್ತು ಥಂಬ್ನೇಲ್ ಎಡಿಟಿಂಗ್ ಮಾಡಿದರೆ ಅದು ಒಳ್ಳೆ ಒಂದು ವೀಡಿಯೋಕ್ಕೆ ಒಂದು ಹೊಸತನ ಬರ್ತದೆ. ಈಗ ಎಡಿಟಿಂಗ್ ನಾವು ಫಸ್ಟ್ ಕಲ್ತರೆ ಒಳ್ಳೆಯದು, ಅಥವಾ ವೀಡಿಯೋ ಮಾಡ್ತಾ ನಾವು ಅದನ್ನು ಕಲಿತ್ರೆ ಇನ್ನೂ ಒಳ್ಳೆಯದು. ಎಲ್ಲಿಯಾದರೂ ವೀಡಿಯೋ ಎಡಿಟಿಂಗ್ ಅಥವಾ ಥಂಬ್ನೇಲ್ ಮಾಡಲಿಕ್ಕೆಲ್ಲ ಹೇಳಿಕೊಡೋರಿದ್ದರೆ ಅವರಲ್ಲಿಯೂ ನಾವು ಸ್ಟಡಿ ಮಾಡಿದರೆ ಒಳ್ಳೆಯದು. ಇಲ್ಲದಿದ್ದರೆ ಈಗ ChatGPT ಅಂತ ಬಂದಮೇಲೆ ಥಂಬ್ನೇಲ್ ಮಾಡಲಿಕ್ಕೆ ತುಂಬ ಈಸಿಯಾಗಿದೆ. AI ಟೆಕ್ನಾಲಜಿ ಈಗ ತುಂಬ ಹೆಲ್ಪ್ ಆಗ್ತಾಯಿದೆ ನನಗೆ. ರೀಸೆಂಟ್ಲಿ ಆಗಿ ನಾನೊಂದು 4-5 ವೀಡಿಯೋಕ್ಕೆ ChatGPTಯಲ್ಲಿ ಥಂಬ್ನೇಲ್ ಮಾಡಿದೆ. ತುಂಬ ಅಂದರೆ ಚಂದ ಬರ್ತದೆ ಥಂಬ್ನೇಲ್ ಮೈನ್ ಯೂಟ್ಯೂಬಿಗೆ. ಥಂಬ್ನೇಲು, ಟೈಟಲು ಮತ್ತು ಟೈಟಲು ಮೈನ್, ಥಂಬ್ನೇಲು, ಟೈಟಲು ಮತ್ತು ವೀಡಿಯೋದಲ್ಲಿ ನಾವು ಒಳ್ಳೆಯ ವಿಷಯ ಕೊಟ್ಟರೆ ಖಂಡಿತ ಜನರು ಇಷ್ಟಪಡ್ತಾರೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಡೈಲಿ ವೀಡಿಯೋಸ್ ಏನಾದರೂ ಒಂದು ಮಾಹಿತಿ ಇರುವ ವೀಡಿಯೋ ಮಾಡಿದರೆ ಮುಂದುವರಿಬೋದು. ಮತ್ತು ಸೌರವ್ ಜೋಶಿ ಅಂತ ಇದ್ದಾರೆ, ಅವರು ಡೈಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಈಗ ಅವರು ಒಳ್ಳೆ ಸಕ್ಸಸ್ ಆಗಿದ್ದಾರೆ ಯೂಟ್ಯೂಬಲ್ಲಿ. ಅವರು ಹಿಂದಿ ವ್ಲಾಗರ್, ಸೌರವ್ ಜೋಶಿ ವ್ಲಾಗ್ಸ್ ಅಂತ ಇದೆ. ಅವರಿಗೆ 40 ಮಿಲಿಯನ್ ಏನೋ ಸಬ್ಸ್ಕ್ರೈಬ್ ಆಗಿದೆ. ಅಂದರೆ 1 ಮಿಲಿಯನ್ ಅಂದರೆ 10 ಲಕ್ಷ, 10 ಮಿಲಿಯನ್ ಅಂದರೆ 1 ಕೋಟಿ, 40 ಮಿಲಿಯನ್ ಅಂದರೆ
ಆಲ್ಮೋಸ್ಟು ಎಷ್ಟಾಗುತ್ತೆ ಅಂದರೆ ನೋಡಿ, 1 ಮಿಲಿಯನ್ ಅಂದರೆ 10 ಲಕ್ಷ, 10 ಮಿಲಿಯನ್ ಅಂದರೆ 1 ಕೋಟಿ, 40 ಮಿಲಿಯನ್ ಅಂದರೆ 4 ಕೋಟಿ ಸಬ್ಸ್ಕ್ರೈಬ್ ಆಗಿದೆ ಅಂತ ಕಾಣ್ತದೆ ಅವರಿಗೆ. ಹಾಗೆ ಡೈಲಿ ಕನ್ಸಿಸ್ಟೆನ್ಸಿಯಾಗಿ ನಾವು ವಿಡಿಯೋ ಹಾಕ್ತಾಯಿದ್ರೆ ಗ್ಯಾರಂಟಿ ಸಕ್ಸಸ್ ಆಗ್ಬೋದು. ಅಂದರೆ ನಮಗೊಂದು ಹಠ ಬೇಕು. ನಾವು ನಮಗಂತರ ನಮ್ಮ ಮೇಲೆ ನಂಬಿಕೆ ಬೇಕು ಫಸ್ಟ್. ಇಲ್ಲದ್ರೆ ಅದು ನಾವು ಅದರಲ್ಲಿ ಸೋತೋಗೋದೇ ಹಾಗೆ ಫಸ್ಟ್. ಮತ್ತು ಬೇರೆ ಏನಂದರೆ, ಯೂಟ್ಯೂಬಲ್ಲಿ ಸ್ವಲ್ಪ ಕೆಲವು ರೂಲ್ಸ್ ಇದೆ. ಅದು ನಾನು ಸಹ ಕರೆಕ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ. ಅಂದರೆ ಏನೆಲ್ಲ ರೂಲ್ಸ್ ಇದೆ ಮತ್ತು ಯೂಟ್ಯೂಬಿನ ಅಲ್ಗಾದಿರಮ್ ಏನಿದೆ ಅದೆಲ್ಲ ಕರೆಕ್ಟಾಗಿ ನಾನು ಸಹ ಇನ್ನು ಸ್ಟಡಿ ಮಾಡಬೇಕಷ್ಟೆ. ಅದನ್ನು ಸ್ಟಡಿ ಮಾಡಿ ನೀವು ಸ್ಟಾರ್ಟ್ ಮಾಡೋದಿದ್ದರೆ. ಹಾಗೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಬೇಗ ಫಾಲೋವರ್ಸ್ ಗೈನ್ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಡ್ಯಾನ್ಸ್ ಮಾಡ್ತಾರೆ ಕೆಲವರು ಒಳ್ಳೊಳ್ಳೆ ವ್ಲಾಗ್ಸ್ ಮಾಡ್ತಾರೆ, ಡ್ರೋನ್ ಶೂಟ್ ಮಾಡ್ತಾರೆ, ಕಾಮಿಡಿ ಕಂಟೆಂಟ್ ಮಾಡ್ತಾರೆ, ಡಿಫ್ರೆಂಟ್ ಆ್ಯಂಗಲಲ್ಲಿ ಒಂದೊಂದು ರೀತಿಯ ಕಂಟೆಂಟ್ ಮಾಡ್ತಾರೆ ಒಬ್ಬೊಬ್ಬರು. ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಗೈನ್ ಮಾಡಿದರೂ ಒಳ್ಳೆ ಬೆನಿಫಿಟ್ ಇದೆ, ಏನು ಲಾಸ್ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಪ್ರಮೋಷನ್ನು, ಕೊಲಾಬ್ರೇಷನ್ನು ಅದೆಲ್ಲ ಬರ್ತದೆ. ಮತ್ತು ಫ್ರೆಂಡ್ಸ್, ಇದು ಫೇಸ್ಬುಕ್ ಪೇಜ್ ಅಂತ ಕ್ರಿಯೇಟ್ ಮಾಡ್ಬೋದು. ಫೇಸ್ಬುಕ್ ಅಕೌಂಟ್ ಬೇರೆ, ಫೇಸ್ಬುಕ್ ಪೇಜ್ ಬೇರೆ. ಫೇಸ್ಬುಕ್ ಪೇಜಲ್ಲಿ ಕೆಲವರು ದುಡ್ಡು ಅರ್ನ್ ಮಾಡ್ತಾರೆ, ಒಳ್ಳೆ ದುಡ್ಡು ಮಾಡ್ತಾರೆ. ಮತ್ತು ಫೇಸ್ಬುಕ್ ಪೇಜಲ್ಲಿ ಇನ್ಸ್ಟಾಗ್ರಾಮ್ ಪೇಜು, ಮತ್ತು ಇನ್ಸ್ಟಾಗ್ರಾಮಲ್ಲಿ ಮೈನಾಗಿ ಅದು ಪರ್ಸನಲ್ ಅಕೌಂಟ್ ಇರಬಾರ್ದು, ಪ್ರೊಫೆಷನಲ್ ಅಕೌಂಟು. ಮತ್ತು ಅದರಲ್ಲಿ ಕ್ರಿಯೇಟರ್ ಅಥವಾ ಬೇರೆ ಏನಾದರೂ ಆ ರೀತಿಯೆಲ್ಲ ಅದರಲ್ಲಿ ತುಂಬ ಆಪ್ಷನ್ ಇದೆ. ಬ್ಲಾಗರ್ ಆದರೆ ಬ್ಲಾಗರ್ ಅಂತ ಹಾಕ್ಬೋದು, ಇಲ್ಲಾಂದರೆ ಕ್ರಿಯೇಟರ್, ಮತ್ತು ಬೇರೆ ಬೇರೆ ರೀತಿ ಅದರಲ್ಲಿ ಆಪ್ಷನ್ ಇದೆ. ಮತ್ತು ಈಗ ಯೂಟ್ಯೂಬಲ್ಲಿ ಇರೋದರಲ್ಲಿ ಸುಲಭ ಯೂಟ್ಯೂಬ್ ಅರ್ನ್ ಮಾಡಲಿಕ್ಕೆ. ಯಾಕಂದರೆ ತುಂಬ ರೂಲ್ಸು ತುಂಬ ಅಂತ ಇಲ್ಲ. ಮಿನಿಮಮ್ 1,000 ಸಬ್ಸ್ಕ್ರೈಬು, 4,000 ವಾಚ್ ಅವರ್ ಹಾಗೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಎಷ್ಟೋ ಅಂದರೆ 15 ನಿಮಿಷ ಏನೋ ಇದೆ ವೀಡಿಯೋ, ಅದರಿಂದ ಜಾಸ್ತಿ ಹಾಕ್ಲಿಕ್ಕೆ ಆಗೋಲ್ಲ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ. ಎಷ್ಟು ಅಂದರೆ ಅದರ ಲಿಮಿಟ್ಸ್ ಇರುವಷ್ಟೇ ಹಾಕ್ಲಿಕ್ಕೆ ಆಗೋದು ಇನ್ಸ್ಟಾಗ್ರಾಮಲ್ಲಿ ಹಾಗೆ. ಮತ್ತು ನಿಮಗೆ ವೈರ್ಲೆಸ್ ಮೈಕ ಅಂದರೆ ನನಗೆ ಗೊತ್ತಿರೋ ಮಟ್ಟಿಗೆ ಒಳ್ಳೆಯದು ಹೇಳ್ತೇನೆ ಯಾವುದೆಲ್ಲ ಇದೆ ಅಂದರೆ, DigiTech ಅಂತ ಇದೆ ಒಂದು ವೈರ್ಲೆಸ್ ಮೈಕ, ಮತ್ತು DJI ಇದೆ, ಮತ್ತು ಬೋಯದವ್ರದ್ದು ವೈರ್ಲೆಸ್ ಮೈಕ ಇದೆ, ಮತ್ತು ರೋಡ್ ಅಂತ ಇದೆ, ಅದು ಒಳ್ಳೆ ಪ್ರೀಮಿಯಮ್ ವೈರ್ಲೆಸ್ ಮೈಕ, RODE ಅಂತ. ಅದು ಒಂಥರ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅದನ್ನೇ ಯೂಸ್ ಮಾಡ್ತಾರೆ, ರೋಡ್ ಮೈಕನ್ನು. ಮತ್ತು ಬೇರೆ ಯಾವುದಂದರೆ ಒಂದು ಹೋಲಿ ಲ್ಯಾಂಡ್ ಅಂತ ಒಂದು ವೈರ್ಲೆಸ್ ಮೈಕ್ ಇದೆ. ಅದು ಈ ನ್ಯೂಸ್ ಚಾನಲ್ ಆ್ಯಂಕರ್ನವರು ಅದನ್ನೇ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ನಾನು ತುಂಬ ವೀಡಿಯೋಸಲ್ಲಿ ಅಬ್ಸರ್ವ್ ಮಾಡಿದ್ದೇನೆ. ಅವರು ಹೋಲಿ ಲ್ಯಾಂಡ್ ಅಂತ ಅದನ್ನೇ ಯೂಸ್ ಮಾಡೋದು ಹೆಚ್ಚಾಗಿ ವೈರ್ಲೆಸ್ ಮೈಕ. ಅದು ಒಳ್ಳೆ ಬರ್ತದೆ ಅಂತ ಕಾಣ್ತದೆ ಹಾಗೆ. ಮತ್ತು ಕಡಿಮೆ ರೇಟಲ್ಲಿ ಇರೋದು ಅಷ್ಟು ಒಳ್ಳೆಯದು ಬರೋದಿಲ್ಲ. ನಾನೀಗ ರೀಸೆಂಟಾಗಿ ಇವತ್ತು ಆರ್ಡ್ರ್ ಮಾಡಿದ್ದು, ಅಂದರೆ ಇವತ್ತು ಡೇಟ್ 16/6/2026. ನಾನು ಮ್ಯಾಕ್ ಅಂತ ಒಂದು ವೈರ್ಲೆಸ್ ಮೈಕ್ ಆರ್ಡ್ರ್ ಮಾಡಿದೆ, ಅದು ಬಂದಿದೆ. ಅದರಲ್ಲಿ ಅಂದರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಸ್ವಲ್ಪ ಬರ್ತದೆ ಅಂತ ಹೇಳಿದ್ದಾರೆ. ಅಂದರೆ ನಾನೊಬ್ಬರು ಯೂಟ್ಯೂಬ್ ಮಾಡೋರಲ್ಲೇ, ಅಂದರೆ ಅವರಲ್ಲಿ ಕೇಳಿ ಅದನ್ನು ನಾನು ಬುಕ್ ಮಾಡಿ ತಗೊಂಡದ್ದು ಈಗ. ಅಂದರೆ ಅದರಲ್ಲಿ 2 ಮೈಕ ಇದೆ, ವೈರ್ಲೆಸ್ ಮೈಕ. ಮತ್ತು ಇದು ಮೊಬೈಲಿಗೊಂದು ಕನೆಕ್ಟ್ ಮಾಡಲಿಕ್ಕೆ ಇದಿದೆ, ರಿಸೀವರ್ ಹಾಗೆ. ಮತ್ತು ನಿಮಗೆ ಇನ್ನೂ ಇಂಪ್ರೂವ್ ಆಗ್ತಾ ಯಾವುದೆಲ್ಲ ಮಾಡ್ಬೋದು ಅಂದರೆ, ಗೋಪ್ರೋ ಕ್ಯಾಮರಾ ಪರ್ಚೇಸ್ ಮಾಡ್ಬೋದು, ಮತ್ತು ಇನ್ಸ್ಟಾ 360 ಡಿಗ್ರಿ ಕ್ಯಾಮರಾ, ಮತ್ತು ಡ್ರೋನ್ ಕ್ಯಾಮರಾ, ಮತ್ತು ಐಫೋನಿಗೆ ಅಪ್ಡೇಟ್ ಮಾಡ್ಬೋದು ಯೂಟ್ಯೂಬಲ್ಲಿ. ಅಂದರೆ ತುಂಬ ವೀಡಿಯೋ ಕ್ವಾಲಿಟಿ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಆಡಿಯೋ ಕ್ವಾಲಿಟಿಗೆ ಇಂಪ್ರೂವ್ ಮಾಡಲಿಕ್ಕೆ ನಾನು ವೈರ್ಲೆಸ್ ಮೈಕ ಕೆಲವು ಹೇಳಿದೆ ಈಗ. ಮತ್ತು ಸ್ಯಾಮ್ಸಂಗಲ್ಲಿ S26 ಅಲ್ಟ್ರಾ. ಮತ್ತು ಇದು ಆಲ್ಮೋಸ್ಟ್ ಸಾಕಾಗ್ತದೆ. ಅಂದರೆ ಸ್ವಲ್ಪ ಮೊಬೈಲ್ ಆದರೆ ಸೆಲ್ಫಿ ಸ್ಟಿಕ್ಕಲ್ಲಿ ಸ್ವಲ್ಪ ವೆಯ್ಟ್ ಆಗ್ತದೆ. ಅಂದರೆ ಈಗ ಸೆಲ್ಫಿ ಸ್ಟಿಕ್ಕಲ್ಲಿ ತುಂಬ ಭಾರ ಆಗ್ತದೆ ಮೊಬೈಲ್ ಹಿಡಿದಾದರೆ. ಐಫೋನ್ ಆಗಲಿ, ಈಗ S26 ಅಲ್ಟ್ರಾ ಇದೆಲ್ಲ ತುಂಬ ಭಾರ ಆಗ್ತದೆ. ಅದು ಸ್ವಲ್ಪ ಕಷ್ಟ ಆಗ್ತದೆ ವೀಡಿಯೋ ಮಾಡಲಿಕ್ಕೆ. ಗೋಪ್ರೋ ಕ್ಯಾಮರಾ ಅಥವಾ ಇನ್ಸ್ಟಾ 360 ಅಂದರೆ ಸ್ವಲ್ಪ ಲೈಟ್ ವೆಯ್ಟ್ ಆಗಿ ಒಳ್ಳೆ ಆಗ್ತದೆ ವೀಡಿಯೋ ಮಾಡಲಿಕ್ಕೆ. ಓಕೆ, ನನಗೆ ಗೊತ್ತಿರುವಷ್ಟು ಮಾಹಿತಿ ನಿಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡುವವರು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ, ಒಳ್ಳೆ ಅರ್ನಿಂಗ್ ಮಾಡ್ಬೋದು. ಕರೆಕ್ಟಾಗಿ ಮಾಡಿದರೆ ಒಳ್ಳೆ ದುಡ್ಡು ಮಾಡ್ಬೋದು.
30 ವರ್ಷದಲ್ಲಿ ದುಡಿಯುವ ಹಣವನ್ನು 5 ವರ್ಷದಲ್ಲೇ ಮಾಡ್ಬೋದು ಕರೆಕ್ಟಾಗಿ ನಾವು. ಅಂದರೆ ಅದಕ್ಕೆ ಫೋಕಸ್ ಕೊಟ್ಟು ಮಾಡಿದರೆ ಖಂಡಿತ ದುಡಿಬೋದು ಅದರಲ್ಲಿ ಹಣ. ಕೆಲವು ತುಂಬ ದುಡ್ಡು ಮಾಡ್ತಾ ಇದ್ದಾರೆ ಅದರಲ್ಲಿ. ಆ ರೀತಿ ಕಂಟೆಂಟ್ ಮಾಡಬೇಕು, ಜನರಿಗೆ ಯಾವ ರೀತಿ ಇಷ್ಟ ಆಗ್ತದೆ ಅದನ್ನು ನಾವು ಒಬ್ಸರ್ವ್ ಮಾಡಿಕೊಂಡು ಇಂಪ್ರೂವ್ ಮಾಡ್ತಾ ಹೋಗಬೇಕು. ಸ್ಕಿಲ್ಸ್ ನಮ್ಮದು. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ತೇನೆ, ಈಗ ಚಾಲೆಂಜಿಂಗ್ ವೀಡಿಯೋ ಇದೆಲ್ಲ ಮಾಡಿದರೆ ಸ್ವಲ್ಪ ಬೇಗ ಕ್ಲಿಕ್ ಆಗ್ತದೆ. ಮತ್ತು ಯುನೀಕ್ ಆಗಿರುವ ಒಂದು ಕಂಟೆಂಟ್ ಮಾಡಿದರೆ ಗ್ಯಾರಂಟಿ ಕ್ಲಿಕ್ ಆಗ್ತದೆ. ಜನರಿಗೆ ಗ್ಯಾರಂಟಿ ಇಷ್ಟಪಡ್ತಾರೆ ಅದನ್ನು. ಯುನೀಕಾಗಿ ಮಾಡಬೇಕು. ಮತ್ತು ವಿದೌಟ್ ಮನಿ ಟ್ರಾವೆಲ್, ಚಾಲೆಂಜಿಂಗ್ ವೀಡಿಯೋಸು, ಮತ್ತು ಫುಡ್ ವ್ಲಾಗು. ಫುಡ್ಡಿದು ಯಾರಿಗೆ ಅಂದರೆ ಯಾರು ಇಷ್ಟಪಡಲ್ಲ ಅಂತ ಯಾರು ಹೇಳಲ್ಲ. ಫುಡ್ಡಿದು ಎಲ್ಲರೂ ನೋಡ್ತಾರೆ. ಫುಡ್ಡಿದು ಕಂಟೆಂಟ್ ಮಾಡ್ಬೋದು, ಸ್ಟ್ರೀಟ್ ಫುಡ್ಡು. ಮತ್ತು ನಿಮಗೆ ಹೆಚ್ಚಿನವರು ಕೆಲವರು ಎಮೋಷನಲ್ ಆಗಿ ಕನೆಕ್ಟ್ ಮಾಡ್ತಾರೆ ಯೂಟ್ಯೂಬಲ್ಲಿ. ಯಾವ ಥರ ಅಂದರೆ ಈ ಕಷ್ಟದಲ್ಲಿ ಇರೋರಿಗೆ ಹೆಲ್ಪ್ ಮಾಡೋದು. ಅಂದರೆ ಅವರು ಉದ್ದೇಶಪೂರ್ವಕ ಮಾಡ್ತಿದ್ರೆ ಅದು ತಪ್ಪು ನಾನು ಹೇಳೋದು. ಈಗ ನಾಯಿಗಳಿಗೆ ಫುಡ್ ಹಾಕೋದು, ಮತ್ತು ಈ ಕಷ್ಟದಲ್ಲಿ ಭಿಕ್ಷುಕರಿಗೆ ಅಥವಾ ತುಂಬ ಕಷ್ಟದಲ್ಲಿರೋರಿಗೆಲ್ಲ ಹೆಲ್ಪ್ ಮಾಡಿ ವೀಡಿಯೋ ಮಾಡ್ತಾರಲ್ಲ, ಅಂದರೆ ಅವರ ಇಂಟೆನ್ಷನ್ ಯೂಟ್ಯೂಬಲ್ಲಿ ಫಾಲೋವರ್ಸ್ ಹೆಚ್ಚಾಗಬೇಕು, ಅಂದರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಹೆಚ್ಚಾಗಬೇಕು, ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಹೆಚ್ಚಾಗಬೇಕು. ಆ ಥರ ಮಾಡಿದರೆ ಅದು ಒಂಥರ ನನಗಂತೂ ಸರಿ ಅನ್ನಿಸೋದಿಲ್ಲ ಅದು. ಯಾಕಂದರೆ ಅವರನ್ನು ನಾವು ಬಳಸಿಕೊಂಡು ಆ ಥರ ಮಾಡೋದು ಒಂಥರ ನನಗೆ ಅಷ್ಟು ಇಷ್ಟ ಆಗಲ್ಲ. ಆದರೆ ಕೆಲವರು ಆ ರೀತಿ ಮಾಡಿ ಒಳ್ಳೆ ಫಾಲೋವರ್ಸ್ ಗೈನ್ ಆಗ್ತಾರೆ, ಫಾಲೋವರ್ಸ್ ಹೆಚ್ಚಾಗ್ತದೆ, ಅವರಿಗೆ ಸಬ್ಸ್ಕ್ರೈಬ್ ಹೆಚ್ಚಾಗ್ತದೆ. ಫೇಸ್ಬುಕ್ಕಲ್ಲೂ ಅಷ್ಟೇ ಒಳ್ಳೆ ಫಾಲೋವರ್ಸ್ ಬರುತ್ತೆ. ಮಾಡ್ಬೋದು ಆ ಥರ, ಆದರೆ ನನಗೆ ಅಷ್ಟು ಇಷ್ಟ ಆಗಲ್ಲ ಅದು. ಮತ್ತು ಏನು ಮಾಡೋದು, ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಓಕೆ, ವಿಡಿಯೋ ಇಲ್ಲಿ ಎಂಡ್ ಮಾಡ್ತೇನೆ. ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ಕಾಯ್ತಾಯಿರಿ. ನಿಮಗೆ ನನ್ನ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ.